ಹೊನ್ನಾವರದ ಶ್ರೀ ದಂಡಿನ ದುರ್ಗಾದೇವಿ ಪಲ್ಲಕ್ಕಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಟ್ಟಣದ ಬಂದರಿಗೆ ಆಗಮಿಸಿದ್ದು ಮೀನುಗಾರರ ಸಮುದಾಯದವರು ಹಾಗೂ ಮಹಿಳೆಯರು ಪಲ್ಲಕ್ಕಿಯನ್ನು ಅದ್ದೂರಿಯಾಗಿ ಸ್ವಾಗತಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ದುರ್ಗ ಅನ್ನುವುದು ಆದಿಶಕ್ತಿ ಸ್ವರೂಪ, ವಿಶ್ವೋತ್ಪತ್ತಿಯ ಮೂಲವೆಂದು ವೇದಾದಿಗಳಲ್ಲಿ ವರ್ಣಿತಗೊಂಡಿದೆ. ಅಂತಹ ಆದಿಶಕ್ತಿಯ ಆರಾಧನೆಯಿಂದ ಮಾನವ ಜನ್ಮ ಸಾರ್ಥಕಗೊಳ್ಳುತ್ತದೆ, ಧರ್ಮಾರ್ಥ ಕಾಮ ಮೋಕ್ಷಗಳು ಸಿದ್ಧಿಸುತ್ತವೆನ್ನುವುದು ಭಾವುಕ ಭಕ್ತರ ನಂಬಿಕೆಯಾಗಿದೆ. ಆದಿಶಕ್ತಿಯ ಸ್ವರೂಪವಾಗಿರುವ ದಂಡಿನ ದುರ್ಗಾದೇವಿಯನ್ನು ಇಲ್ಲಿನ ಮೀನುಗಾರ ಸಮುದಾಯ ಆರಾಧ್ಯ ದೈವವಾಗಿ ಪೂಜಿಸುತ್ತಾ ಅವಳ ಕೃಪೆಗೆ ಪಾತ್ರರಾಗಿದ್ದಾರೆ. ಹೊನ್ನಾವರದ ಮೀನುಗಾರರ ಸಮುದಾಯದವರು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿದ್ದಾರೆ. ದಂಡಿನ ದುರ್ಗಾದೇವಿ ಪಲ್ಲಕ್ಕಿ ಅಂದರೆ ಹೊನ್ನಾವರ ತಾಲೂಕಿನಲ್ಲಿ ಸಂಚರಿಸುವ ಪಲ್ಲಕ್ಕಿಯಾಗಿದೆ. ಇನ್ನೂ ಪಲ್ಲಕ್ಕಿ ಬಂದರಿಗೆ ಆಗಮಿಸುವ ಹಿನ್ನೆಲೆಯಲ್ಲಿ ಮೀನುಗಾರ ಸಮುದಾಯದವರು ದೈನಂದಿನ ಕೆಲಸವಾದ ಮೀನುಗಾರಿಕೆಯನ್ನು ಒಂದು ದಿನ ಸ್ಥಗಿತಗೊಳಿಸಿ ಬಂದರನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದರು. ಇನ್ನೂ ಬಂದರಿಗೆ ಆಗಮಿಸಿದ ದಂಡಿನ ದುರ್ಗಾದೇವಿ ಪಲ್ಲಕ್ಕಿಯನ್ನು ಮೀನುಗಾರ ಸಮುದಾಯದವರು ಭಕ್ತಿ ಭಾವದಿಂದ ಬರಮಾಡಿಕೊಂಡರು. ಬಳಿಕ ಮೀನು ಮಾರುಕಟ್ಟೆಯಲ್ಲಿ ಪಲ್ಲಕ್ಕಿಯಲ್ಲಿ ವಿರಾಜಮಾನಳಾಗಿ ಕುಳಿತಿದ್ದ ದೇವಿಗೆ ಮೀನುಗಾರರು ಹಾಗೂ ಮಹಿಳೆಯರು ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿಕೊಂಡರು. ಬಳಿಕ ಪಲ್ಲಕ್ಕಿ ಬಂದರಿನ ಕೆಲ ಸ್ಥಳಗಳಲ್ಲಿ ಸಂಚರಿಸಿ ಕೊನೆಗೆ ದುರ್ಗಾಕೇರಿ ದೇವಸ್ಥಾನಕ್ಕೆ ಬಂದು ಸೇರಿತು. ಈ ವೇಳೆ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಮೀನುಗಾರರ ಮುಖಂಡ ಉಮೇಶ್ ತಾಂಡೆಲ್ ಮಾತನಾಡಿ, ಮೀನುಗಾರರು ಎಲ್ಲರೂ ಸೇರಿ ಬಂದರನ್ನು ಸ್ವಚ್ಛಗೊಳಿಸಿ ಒಂದು ದಿನ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಗ್ರಾಮದೇವಿ ದಂಡಿನ ದುರ್ಗಾದೇವಿಯ ಪಲ್ಲಕ್ಕಿಯನ್ನು ಸ್ವಾಗತಿಸಿ ಪೂಜೆಯನ್ನು ಸಲ್ಲಿಸಿ ಮೀನುಗಾರರ ಸಮಾಜಕ್ಕೆ ಹಾಗೂ ಎಲ್ಲರಿಗೂ ಒಳಿತು ಮಾಡಲಿ ಎಂದು ಪ್ರಾರ್ಥಿಸಿದ್ದೇವೆ. ದೇವಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡುತ್ತಾಳೆ, ನಂಬಿ ಬಂದ ಭಕ್ತರನ್ನ ಕೈ ಹಿಡಿದು ನಡೆಸುತ್ತಾಳೆ ಎಂದು ಹೇಳಿದರು. ನಮ್ಮ ಸಮಾಜ ಎಲ್ಲ ಮೀನುಗಾರರೆಲ್ಲ ಕೂಡಿ ಈ ನಮ್ಮ ಈ ವ್ಯಾಪಾರ ವ್ಯವಹಾರ ಎಲ್ಲ ಬಂದ್ ಮಾಡಿ ಎಲ್ಲ
ಏನು ಲಕ್ಷಗಟ್ಟಲೆ ಲಾಭ ಇದ್ದಿದ್ದು ಜನರಿಗೆ, ದೊಡ್ಡ ದೊಡ್ಡ ಮೀನುಗಾರರಿಗೆ. ಆದರೆ ಎಲ್ಲ ಸಹಿತ ಈ ನಮ್ಮ ಮೀನುಗಾರರು, ಈ ನಮ್ಮ ದಂಡಿನ ದುರ್ಗಾದೇವಿ ನಮ್ಮ ಸಾರ್ವಜನಿಕ ಅಲ್ಲ, ಇದು ಮಾರಮ್ಮ ಯಾನೆ ದಂಡಿನ ದುರ್ಗಾದೇವಿ, ಮೀನುಗಾರದ ದುರ್ಗಾದೇವಿ, ಈಗ ಗ್ರಾಮದೇವಿ, ಎಲ್ಲರಿಗೂ ಸಂಬಂಧಪಟ್ಟದ ದುರ್ಗಾದೇವಿ. ಅದು ಎಲ್ಲ ಸಮಾಜವರು ಅವರಿಗೆ ನಂಬ್ತಾರೆ. ಅದಕ್ಕೆ ತಮ್ಮ ಯಾವುದೇ ಕೆಲಸ ಇದ್ದರೆ ಸಹ ದೂರ ಆಗ್ತದೆ. ನಮ್ಮ ಏನಾದರೆ ನಮ್ಮಲ್ಲೇ ಸ್ವಲ್ಪ ಹುಡುಕಿದರೆ ಸದಾ ಅವರು ನಾವು ಬೇರೆ ನಮ್ಮನೆ ತಿಳ್ಕೊಳ್ತಾರೆ ಜನ, ಏನಪ್ಪ ಪಾಲ್ಕಿ ತಿರ್ಸ್ತಾರೆ ಅಂತೇಳಿ. ಆದರೆ ನಮ್ಮೊಳಗೆ ಏನೇನು ಹುಡುಕು ಇದ್ದರೆ ಅವರು ಸಮಾಧಾನ ಇಲ್ಲದ ಕಾರಣಕ್ಕೆ ಅವರು ಹಂಗೆ ತಿರ್ಸೋದು ಅದು ಮಾಡೋದು. ಅದಕ್ಕೆ ಯಾರು ಸಾರ್ವಜನಿಕ ನಾವು ಬೇಡ್ಕೊಳ್ತೇನೆ ಅಂದರೆ, ನೀವು ಆ ದೇವಿ ಬಗ್ಗೆ ನೀವು ತಪ್ಪು ತಿಳ್ಕೊಳ್ಬೇಡಿ, ನಮ್ಮ ಸಮಾಜ ಬಗ್ಗೆ ತಪ್ಪು ತಿಳ್ಕೊಳ್ಬೇಡಿ. ಅದಕ್ಕೆ ನಾವು ಹೇಳೋದಂದರೆ, ಆ ದೇವಿ ಎಲ್ಲರಿಗೆ ಈಗ ನೋಡಿ ಏನೇ ತೊಂದರೆ ಆದರೆ ಸದಾ ಆ ಅಮ್ಮನಿಗೆ ಕರ್ಕೊಂಡು ಹೋಗ್ತಾರೆ. ಮಹಾ ರೋಗ ಬಂದರೆ ಸದಾ ದೂರ ಮಾಡಿ ಅವರು ಮಾಡಿದರೆ ರೆಕಾರ್ಡ್ ಉಂಟು. 5 ವರ್ಷ ಮುಂಚೆ ಇಲ್ಲಿ ಒಂದು ಮಾಟ ಮಾಡಿದ್ದು ಅದು ತೋರಿಸಿದ್ದೇವೆ. ಆ ಮಷಿನ್ ಒಳಗೆ ಏನು ಅದು ಮಾಟ ಇದ್ದಿದ್ದು ಅದು ಸದಾ ತೋರಿಸಿದ್ದೇವೆ. ಮತ್ತೆ ನಮಗೆ ಆ ದೇವರ ಮೇಲೆ ನಮ್ಮ ನಂಬಿಕೆ ಇದೆ. ಮೀನುಗಾರಿಕೆ ಸತಿಕ ಆದರೆ ಇಲ್ಲಪ್ಪ ಅಂತ ಹೇಳಿದರೆ ಆ ಮೀನು ವಾಪಸ್ ತರಲಿಕ್ಕೆ ಅವರಿಗೆ ಅಷ್ಟು ತಾಕತ್ತಿದೆ. ಅದಕ್ಕೆ ಎಲ್ಲ ಮೀನುಗಾರರು, ಎಲ್ಲ ನಮ್ಮ ಸಮಾಜವರು ಯಾರು ಇದ್ದಾರೆ ಮೀನುಗಾರರು ಎಲ್ಲರೂ ಇವತ್ತು ಸದ್ದಿತ ಮಾಡಿದ್ದಾರೆ. ಇನ್ನು ಗಣಪತಿ ಮೇಸ್ತ ಮಾತನಾಡಿ, ಹೊನ್ನಾವರ ದಂಡಿನ ದುರ್ಗಾದೇವಿ ಪಲ್ಲಕ್ಕಿ ಅಂದರೆ ಇಡೀ ತಾಲೂಕಿನಲ್ಲಿಯೇ ಸಂಚರಿಸುವ ಪಲ್ಲಕ್ಕಿಯಾಗಿದೆ. ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮವು ಇಂದು ವಿಶೇಷವಾಗಿ ನಡೆದಿದೆ. ಶ್ರೀದೇವಿಗೆ ಹರಕೆಯ ರೂಪದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮೀನುಗಾರ ಸಮಾಜದವರು, ಮಹಿಳೆಯರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಪಲ್ಲಕ್ಕಿ ಉತ್ಸವವನ್ನು ಮಾಡಿದ್ದೇವೆ. ಈ ಉತ್ಸವದಿಂದ ದೇವಿ ಎಲ್ಲರಿಗೂ ಹಾಗೂ ಮೀನುಗಾರ ಸಮಾಜಕ್ಕೆ ಒಳಿತು ಮಾಡಲಿ ಎಂದು ಹೇಳಿದರು. ಇವತ್ತು ಮೀನುಗಾರ ಸಮಾಜದವರೆಲ್ಲ ಸೇರಿ ದಂಡಿನ ದುರ್ಗಾದೇವಿಯ ಪಲ್ಲಕ್ಕಿ ಉತ್ಸವ ಅಂತ ಹೇಳಿದ್ರೆ, ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಪ್ರತಿಯೊಂದು ಏರಿಯಾಗಳಲ್ಲಿ ಸಂಚರಿಸುವಂಥ ಪಲ್ಲಕ್ಕಿ ಇವತ್ತು ಮೀನುಗಾರರೆಲ್ಲ ಸೇರಿ ಮೀನು ವ್ಯವಹಾರವನ್ನು ಸ್ಥಗಿತಗೊಳಿಸಿ ಮಾರ್ಕೆಟನ್ನು ಸ್ವಚ್ಛಗೊಳಿಸಿ ಇವತ್ತು ಪಲ್ಲಕ್ಕಿಯನ್ನು ಇಲ್ಲಿ ತಂದಿದ್ದೇವೆ. ಏನಂತ ಹೇಳಿದ್ರೆ, ವರ್ಷ ಪ್ರತಿ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ. ಇದಕ್ಕೆಲ್ಲ ನಮ್ಮ ಮೀನುಗಾರ ಬಾಂಧವರೆಲ್ಲ ಸಹಕರಿಸಿದ್ದಾರೆ. ಇವತ್ತಿನ ವ್ಯಾಪಾರ ವಹಿವಾಟೆಲ್ಲ ಬಂದ್ ಮಾಡಿ ಶ್ರೀದೇವಿಗೆ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹರಕೆ ರೂಪ ಅಂತ ಹೇಳಿದ್ರೆ ಒಂದು ದೇವರನ್ನು ಕೂರಿಸಿ ದೇವರ ಮೇಲೆ ಒಂದು ಭಕ್ತಿ ಭಾವದಿಂದ ಇವತ್ತು ಎಲ್ಲ ಮಹಿಳೆಯರು ಹಾಗೂ ಪುರುಷರೆಲ್ಲ ಸೇರಿಕೊಂಡು ಇವತ್ತು ಒಂದು ಅದ್ದೂರಿಯಾಗಿರ್ತಕ್ಕಂಥ ಪಲ್ಲಕ್ಕಿ ಉತ್ಸವ ಮಾಡಿರ್ತಕ್ಕಂಥ ಉತ್ಸವದಿಂದ ಶ್ರೀ ದುರ್ಗಾದೇವಿಯು ಸರ್ವ ಸಮಾಜದ ಮೀನುಗಾರರನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಪಥ ಸಾಗಲಿ ಅಂತೇಳಿ ಶ್ರೀ ದಂಡಿನ ದುರ್ಗಾದೇವಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಒಟ್ನಲ್ಲಿ ಪ್ರತಿ ವರ್ಷ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳುವ ಕಡಲ ಮಕ್ಕಳು ಇಂದು ಶ್ರೀ ದಂಡಿನ ದುರ್ಗಾದೇವಿಯ ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಪಲ್ಲಕ್ಕಿ ಉತ್ಸವ ಮಾಡಿ ದೇವರ ಕೃಪೆಗೆ ಪಾತ್ರರಾದರು. ವಿಶ್ವ ಜೊತೆಗೆ ಓಂಕಾರ ನುಡಿಸಿರಿ ನ್ಯೂಸ್ ಹೊನ್ನಾವರ.